ನಿನ್ನ ಮನೆಗೆ ಬರ್ತೀನಿ, ನಿನ್ನ ತಾಯಿನ ಮೀಟ್ ಆಗ್ತೀನಿ. ಮೀಟ್ ಆಗಿ ಇರೋ ವಿಷಯನೆಲ್ಲ ತಿಳಿಸ್ಬಿಡ್ತೀನಿ. ಯಾವಾಗ? ಈಗಲೇ, ನಾನು ಈಗಲೇ ಹೊರಡ್ತಾ ಇದ್ದೀನಿ. ಏನಾಯ್ತು ಅಭಿ? ಅಯ್ಯೋ ಅತ್ತಿಗೆ, ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗೋ ಎಲ್ಲ ಚಾನ್ಸು ಕಾಣ್ತಿದೆ. ಈಗ ಚೂಟಿಗೆ ಫೋನ್ ಮಾಡಿದ್ದೆ, ಅಮ್ಮ ಹೇಳ್ದ ವಿಷಯನ ಅವಳ ಹತ್ರ ಹೇಳ್ದೆ. ಅದಕ್ಕೆ ಅವಳು ನಾನು ಅವಳಲ್ಲ, ಅವಳು ಬೇರೆ ನಾನು ಬೇರೆ ಅಂತ ಹೇಳ್ಬೇಕಾಗಿತ್ತು ಅಂದ್ಲು. ಅದಕ್ಕೇನಂತೆ, ಹೇಳಿದ್ರಾಯ್ತು. ಹೇಗೂ ಹೇಳಲೇಬೇಕಲ್ಲ, ಟೈಮ್ ನೋಡಿ ನಾನೇ ಹೇಳ್ತೀನಿ. ಅಯ್ಯೋ ಅಲ್ಲೇ ಬಂದಿರೋದು ಪ್ರಾಬ್ಲಮ್ಮು. ನಾನು ಅದನ್ನೇ ಹೇಳ್ದೆ, ಅರ್ಜೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ. ಆದ್ರೆ ಅವಳು ಈಗಲೇ ಹೇಳಬೇಕು ಅಂತ ಹಠ ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಿದ್ದಾಳೆ. ಏನು ಮಧು ಇವಾಗ ಇಲ್ಲಿಗೆ ಬರ್ತಿದ್ದಾಳ? ಹೌದು, ಅದಕ್ಕೆ ಅಮ್ಮನ ಹತ್ರ ನೇರವಾಗಿ ಮಾತಾಡ್ತಾಳಂತೆ. ಇರೋದ್ನೆಲ್ಲ ವಿವರ್ಸ್ ಹೇಳ್ತೀನಿ ಅಂತ ಹಠ ಮಾಡ್ಕೊಂಡು ಹೊರಟಿದ್ದಾಳೆ. ಅಯ್ಯಯ್ಯೋ, ಬೇಡ ಅಂತ ಹೇಳು ಅಭಿ. ಅವಳು ವಿವರ್ಸ್ ಹೇಳೋದು ಯಾವಾಗ? ಅತ್ತೆ ಜೊತೆ ಮಾತಾಡಿದ್ಮೇಲೆ. ಆದ್ರೆ ಅತ್ತೆನಾ ಅವ್ರಿಗೆ ಮಧುಮುಖ ನೋಡಿದ್ರೆ ಆಗದೇ ಇಲ್ಲ, ಅವಳ ಜೊತೆ ಮಾತಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಮೊದ್ಲು ಮನೆಯಿಂದ ಹೊರಗೆ ಹೋಗು ಅಂದ್ಬಿಡ್ತಾರೆ. ಅವಳು ಅಷ್ಟಕ್ಕೆ ಹೋಗ್ಬಿಡ್ತಾಳ? ಮನೆಯಿಂದ ಹೊರಗಡೆ ನಿಂತ್ಕೊಂಡಾದ್ರು ಇರೋ ವಿಷಯನ ಅಲ್ಲಿಂದ ಕೂಗ್ಕೊಂಡು ಹೇಳ್ಬಿಟ್ಟೆ ಹೋಗೋದು. ಅವಳು ಮನೆಯಿಂದ ಹೊರಗೆ ನಿಂತ್ಕೊಳ್ಳೋ ಹೇಳೋ ಮಾತಲ್ಲಿ ಅತ್ತೆಗೆ ಅರ್ಥ ಆಗೋದು ಒಂದೇ ವಿಷಯ, ನೀನ್ ಚೂಟಿನ ಲವ್ ಮಾಡ್ತಾ ಇದೀಯಾ ಅಂತ. ಚೂಟಿ ಅನ್ನೋಳು ಅಕ್ಕ, ಮಧು ಅನ್ನೋಳು ತಂಗಿ. ನೀನ್ ಲವ್ ಮಾಡ್ತಾ ಇರೋದು ಚೂಟಿನಲ್ಲ, ಮಧುನ ನಮ್ಮನೆ ಸೊಸೆಯಾಗಿ ತಗೊಂಬಂದ್ರೆ ಯಾವ ತೊಂದ್ರೆನೂ ಇಲ್ಲ ಅಂತ ಅತ್ತೆಗೆ ಅರ್ಥನೇ ಆಗೋದಿಲ್ಲ. ಅಲ್ಲಿಗೆ ಮುಗೀತು. ಅತ್ತೆ ಮತ್ತೊಂದ್ಸಲ ಮೂಡ್ ಆಫ್ ಆಗ್ಬಿಡ್ತಾರೆ, ಅದು ನಿನ್ ಮೇಲೆ. ಅಲ್ಲಿಗೆ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಇದು ಯಾವ ವಿಷಯನೋ ಅಮ್ಮನಿಗೆ ತಿಳಿಸಿ ಹೇಳೋಕ್ ಸಾಧ್ಯನೇ ಆಗೋದಿಲ್ಲ. ನೀನಾಗ ಮಧು, ನಿನ್ ಪ್ರೀತಿ ಎರಡನ್ನು ಮರ್ತ್ಬಿಟ್ಟು ಅತ್ತೆ ತೋರಿಸಿದ ಹುಡುಗಿನ ಒಪ್ಕೊಂಡು ಕಣ್ಮುಚ್ಕೊಂಡು ತಾಳಿ ಕಟ್ಬೇಕಾಗತ್ತೆ. ಇನ್ ಜೀವನ ಪೂರ್ತಿ ಮಧುನ ಮರೆಯೋಕ್ಕಾಗದೆ, ಮದುವೆ ಆದವಳನ್ನ ಒಪ್ಕೊಳ್ಳೋಕ್ಕಾಗದೆ, ಹೇಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ, ಒಟ್ಟಿನಲ್ಲಿ ಲೈಫೇ ಬರ್ಬಾದ್. ಅದಕ್ಕೆ ಮೊದಲು ಮಧುಗೆ ಫೋನ್ ಮಾಡಿ ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಡು. ಫೋನ್ ಮಾಡಿದ್ದೆ ಅದಕ್ಕೆ, ಅವಳು ಪಿಕ್ ಮಾಡ್ತಿಲ್ಲ. ಇನ್ನೊಂದ್ಸಲ ಮಾಡ್ತೀನಿ ತಡ್ರಿ. ನೋಡಿ, ಅವಳು ಫೋನೇ ಪಿಕ್ ಮಾಡ್ತಿಲ್ಲ. ಬಹುಶಃ ಆನ್ ದ ವೇ ಅನ್ಸುತ್ತೆ. ಅಯ್ಯೋ, ಇನ್ನೇನು ಮನೆಗೆ ಬಂದ್ಬಿಡ್ತಾಳೆ. ಏನ್ ಮಾಡೋದು ಇವಾಗ? ಅಯ್ಯಯ್ಯೋ, ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ ಅಭಿ. ಮಾವಂಗೆ ಹೇಳಲೇಬೇಕು, ಅವರೇನಾದ್ರೂ ಉಪಾಯ ಮಾಡ್ತಾರೆ. ಬನ್ನಿ ಬನ್ನಿ ಬನ್ನಿ. ಮಾವ, ಯಾಕೆ, ಏನಾಯ್ತು? ನಾನು ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ಲಿ, ನಗ್ನಗ್ತಾ ಇರ್ಲಿ, ಖುಷಿಯಾಗಿ ಮಾತಾಡ್ಕೊಂಡು ಸಂತೋಷವಾಗಿ ಓಡಾಡ್ಕೊಂಡಿರ್ಲಿ ಅಂತ ನನ್ನೆಲ್ಲಾ ಟೆನ್ಷನ್ಗಳನ್ನ ಮರೆತು ಎಲ್ರೂ ಖುಷಿಯಾಗಿಡೋಣ ಅಂತ ಒಂದೇ ಸಮ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನೀವು ಕಪ್ಪೆನ ತಕ್ಕಡಿ ಹಾಕಿದಾಗೆ ಒಂದ್ ಕಡೆ ಸರಿ ಆಗ್ತಿದ್ರೆ ಇನ್ನೊಂದ್ ಕಡೆ ದಬ್ಬಾಕೊಳ್ತೀರ. ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಮಾವ, ದೊಡ್ಡ ಪ್ರಾಬ್ಲಮ್ಮು ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಕಮಾನ್ ಕಮಾನ್, ಕೂಲ್ ಡೌನ್. ಯಾವ ಪ್ರಾಬ್ಲಮು ನಾವು ಅಂದ್ಕೊಳ್ಳೋಷ್ಟು ದೊಡ್ಡದಾಗಿರೋದಿಲ್ಲ. ಎಲ್ಲಾ ಪ್ರಾಬ್ಲಮ್ಗೂ ಪರಿಹಾರ ಇದ್ದೇ ಇರುತ್ತೆ. ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಬೇಕು. ಹೇಳಿ, ಏನದು? ಅಪ್ಪ, ಇದು ನೀವು ಅಂದ್ಕೊಂಡಿರೋ ಥರ ಇಲ್ಲ. ಮಧು ಮನೆಗೆ ಬರ್ತಿದ್ದಾಳೆ. ಅಪ್ಪ, ನಗು ಸಮಯನ ಇದು? ಮಧು ಮನೆಗೆ ಬಂದ್ರೆ ಗಾಬರಿ ಪಡೋಂಥದ್ದು ಏನಿದೆಯೋ? ಅಪ್ಪ, ಮಧು ಬರ್ತಿರೋದು ಅಮ್ಮನ್ನ ಮೀಟ್ ಮಾಡೋಕೆ. ಬರೀ ಮೀಟ್ ಮಾಡೋಕಲ್ಲ, ಅಭಿಗೂ ಅವಳಿಗೂ ಇರೋ ಪ್ರೀತಿನ ಅವ್ರಿಗೆ ತಿಳಿಸೋಕೆ. ಅಯ್ಯೋ, ಅವರಿಬ್ರು ಅವಳಿ ಜವಳಿ, ಇವಳು ಮಧು, ಅವಮಾನ ಮಾಡಿದ್ದು ಅವ್ರ ಅಕ್ಕ, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನಮ್ಗೆ ಹೇಳಿದ್ಲಲ್ಲಪ್ಪ. ಅದನ್ನೆಲ್ಲ ಬಂದು ಅಮ್ಮನ ಹತ್ರ ಹೇಳ್ತಾಳಂತೆ. ಮಧುನಾ, ಅದನ್ನೇ ನಾನು ಹೇಳ್ತಾ ಇರೋದು. ಅವಳು ಈಗಾಗಲೇ ಹೊರಟ್ಬಿಟ್ಟಿರ್ತಾಳೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ಅವಳು ಹಾಗೇನಾದ್ರೂ ಬಂದು ನಾನು ಪ್ರೀತಿಸ್ತಾ ಇರೋ ಹುಡುಗಿ ಬೇರೆ ಯಾರು ಅಲ್ಲ, ಇವಳೇ ಅಂತ ಗೊತ್ತಾಗೋದ್ರೆ ಅಲ್ಲಿ ಕಥೆ ಮುಗೀತು. ಲೇ, ಇಷ್ಟು ದೊಡ್ಡ ಟೆನ್ಷನ್ ಇಟ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ, ಮೊದಲು ಅವಳಿಗೆ ಫೋನ್ ಮಾಡೋ, ಬರೋದ್ ಬೇಡ ಅಂತ. ಅಯ್ಯೋ, ನಾನು ಫೋನ್ ಮಾಡಿ ಹೇಳ್ದೆ, ಅವಳು ಕೇಳ್ತಾ ಇಲ್ಲಪ್ಪ. ಓ, ಕೆಲಸ ಕೆಡುತ್ತೆ, ಕೆಲಸ ಕೆಡುತ್ತೆ. ಏನ್ ಮಾಡೋದೀಗ? ಅಯ್ಯೋ
ದೇವ್ರೆ, ಅಲ್ಲಿ ಕಾವೇರಿ, ಇಲ್ಲಿ ಮಧು. ಓಹ್, ಟೆನ್ಷನ್ ಮಾಡ್ಕೋಬೇಡಿ, ಪ್ರತಿಯೊಂದು ಪ್ರಾಬ್ಲಮ್ಗೂ ಪರಿಹಾರ ಇರುತ್ತೆ ಅಂದ್ರಿ ನೀವು. ಪ್ರಾಬ್ಲಮ್ ಹೇಳಿದೆ, ಆದ್ರೆ ಇದು ಪ್ರಾಬ್ಲಮ್ ಅಲ್ಲಮ್ಮ, ಗಂಡಾಂತರ. ಗಂಡನಾಗಿ ನಾನು ಹೆಂಡತಿಗೆ ಹೆದರ್ಕೋಬೇಕಾಗಿದೆ. ಅತಂತ್ರ. ಏನ್ ಮಾಡೋದೀಗ? ಏನಾದ್ರೂ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಕಾವೇರಿನೂ ಮಧುನೂ ಮೀಟ್ ಆಗೋದಕ್ಕೆ ಬಿಡ್ಲೇಬಾರ್ದು. ಏನ್ ಮಾಡೋದು ಅಂತ ನೀವೇ ಹೇಳಿ ಮಾವ. ಮಾಡೋದೇನು? ಒಂದು, ಮಧುನ ಈ ಮನೆಗೆ ಬರೋದಕ್ಕೆ ಬಿಡಬಾರ್ದು, ಅಥವಾ ಕಾವೇರಿನ ಮನೇಲಿರೋದಕ್ಕೆ ಬಿಡಬಾರ್ದು. ಓ, ಈ ಪರಿಸ್ಥಿತಿಲಿ ಮಧುನಂತೂ ತಡೆಯೋಕೆ ಆಗ್ತಾ ಇಲ್ಲ. ಹಾ, ನಾನೇ ಕಾವೇರಿನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡ್ತೀನಿ. ಏನಾಗ್ತಿದೆ ನಿಮ್ಗೆ? ಅಯ್ಯೋ 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 ಅಯ್ಯೋ, ಹೊಟ್ಟೆ ನೋವು ಕಣೆ. ಇದಕ್ಕಿದ್ದಕ್ಕೆ ಶುರು ಆಗ್ಬಿಡ್ತು. ಅಯ್ಯೋ, ಯಾಕೋ ಗೊತ್ತಿಲ್ಲ, ತುಂಬಾ ಸಿವಿಯರ್ ಅಂತ ಅನಿಸ್ತಿದೆ. ಅಯ್ಯೋ ಅಯ್ಯೋ, ಜಾಸ್ತಿ ಆಗ್ತಿದೆ. ಯಾವಾಗಿಂದ ಶುರು ಆಯ್ತು ನಿಮ್ಗೆ ಹೊಟ್ಟೆ ನೋವು? ಈಗ ಒಂದ್ ನಿಮಿಷದಿಂದ ಅಭಿ ಹತ್ರ ಮಾತಾಡ್ದಲ್ಲಿಂದ ಶುರು ಆಗ್ಬಿಡ್ತು ಕಣೆ. ಅಭಿ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಹೊಟ್ಟೆ ನೋವು ಜಾಸ್ತಿ ಆಯ್ತಾ? ಅಯ್ಯೋ, ಅದಕ್ಕಲ್ಲ ಕಣೆ, ಅವನ್ ಮಾತಿದ್ದಲ್ಲ. ಅಯ್ಯೋ, ಜಾಸ್ತಿ ಆಗೋಯ್ತು. ಆಸ್ಪತ್ರೆಗೆ ಹೋಗ್ಬೇಕು. ಸ್ಪೆಷಲಿಸ್ಟ್ ತೋರಿಸಬೇಕು. ಇತ್ತಿತ್ತು ಯಾಕೋ ನೀವು ಎಳೆ ಮಕ್ಕಳ ತರ ಆಡ್ತಾ ಇದ್ದೀರಾ? ಆಹಾ, ಹೊಟ್ಟೆ ನೋವು ಜಾಸ್ತಿ ಆಯ್ತಂತೆ, ಡಾಕ್ಟರ್ ಹತ್ರ ಹೋಗ್ಬೇಕಂತೆ. ಇಷ್ಟು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಅಂತ ಸುಮ್ಮನೆ ನೀವು. ಪದ್ಮಿನಿ, ಪದ್ಮಿನಿ, ಅತ್ತೆ, ಪದ್ಮಿನಿ, ನಿಮ್ಮ ಮಾವನಿಗೆ ತುಂಬಾ ಹೊಟ್ಟೆ ನೋವಂತೆ. ಅಡಿಗೆ ಮನೆಯಲ್ಲಿ ಆಯುರ್ವೇದಿಕ್ ಚೂರ್ಣ ಇದೆ, ಅದಿಷ್ಟೇ ಇಷ್ಟು ಬಾಯಿಗೆ ಹಾಕೊಂಡು ನೀರು ಕುಡಿದ್ರೆ ವಾಸಿ ಆಗುತ್ತೆ, ತಂದ್ಕೊಡು. ಅಯ್ಯೋ, ಆಯುರ್ವೇದಿಕ್. ಅಯ್ಯೋ, ಬೇಡ ಬೇಡ, ಕಹಿ ಕಹಿ. ಹೊಟ್ಟೆ ನೋವು ವಾಸಿ ಆಗೋಯ್ತು. ನೋವಿಲ್ಲ ಈಗ. ಅದೇನೆ, ಏನು ಬೇಡ, ನೀನ್ ಹೋಗಮ್ಮ. ಈಗ ತಾನೇ ತುಂಬಾ ಹೊಟ್ಟೆ ನೋವು ಅಂದ್ರಿ? ಈಗ ತಾನೇ ವಾಸಿ ಆಯ್ತಲ್ಲ ಕಾವೇರಿ. ಓಹ್, ಛೇ, ಇವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಂದ್ರೆ ವರ್ಕೌಟೇ ಆಗ್ತಿಲ್ವಲ್ಲ. ಅತ್ತೆ, ನಾನು ಅಡ್ಗೆ ಮನೆಗೆ ಹೋಗಿ ಬರ್ತೀನಿ. ಇವಾಗ ಏನಾಯ್ತು? ನೀನು ಎಲ್ಲ ಮರ್ತ್ಬಿಟ್ಟಿದ್ಯಾ, ಹಳೇದ್ನೆಲ್ಲ. ಹಳೇದಾ? ಯಾವುದನ್ನ? ಅದೇ, ನಾವಿಬ್ರು ಮದುವೆ ಆದ ಹೊಸರಲ್ಲಿ ಕೈ ಕೈ ಹಿಡ್ಕೊಂಡು ವಾಕಿಂಗ್ ಹೋಗ್ತಿದ್ವಿ. ಕಣ್ಣುಗಳು ಆಕಾಶ ನೋಡ್ತಾ, ಕೈಗಳು ಅಂದ್ರೆ ಒಂದಕ್ಕೊಂದು ಬೆಸ್ಕೊಂಡು ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ ಅಂತ ಗುನುಗ್ತಾ. ಈಗ ಆ ವಿಷಯ ಯಾಕೆ ಬಂತು? ಹಳೆಯ ನೆನಪುಗಳು, ಹೊಸ ಮೆಲುಕು. ವಯಸ್ಸು 18, ಕನಸುಗಳು 108. ಸವಿ ಮಾತುಗಳು, ಸುಂದರ ಸ್ವಪ್ನಗಳು. ನಿನ್ನೊಳಗೆ ನಾನು, ನನ್ನೊಳಗೆ ನೀನು. ನಿಮಗಾಗಿರೋದು ಗ್ಯಾಸ್ಟ್ರಿಕ್ ಅಲ್ಲ, ಪಿತ್ತ ಹೆಚ್ಚಾಗಿದೆ. ಅದಕ್ಕೆ ಜೀರಿಗೆ ಕಷಾಯ ಮಾಡ್ಕೊಂಡ್ ಬರೋದಕ್ಕೆ ಪದ್ಮಿನಿ ಹೇಳ್ತೀನಿ. ಪದ್ಮಿನಿ. ಅಯ್ಯೋ, ಬೇಡ. ಏನಾಗ್ತಿದೆ ನಿಮ್ಗೆ? ಹೊರಗಡೆ ಹೋಗ್ಬೇಕು. ಹೋಗಿ, ನಿನ್ ಜೊತೆಗೆ ಹೋಗ್ಬೇಕು. ಈಗ ಬಿಸಿಲು ಜಾಸ್ತಿ ಇದೆ, ಸಂಜೆ ಹೋಗೋಣ. ಇಲ್ಲ, ಈಗಲೇ ಹೋಗ್ಬೇಕು. ಪದ್ಮಿನಿ. ಅಯ್ಯೋ, ಬೇಡ.
ಪದ್ಮಿನಿ ಬೇಡ. ಪದ್ಮಿನಿ, ಅಯ್ಯೋ ಬೇಡ, ಪದ್ಮಿನಿ ಬೇಡ. ನೀವು ಅತಿ ಬುದ್ಧಿ ಉಪಯೋಗಿಸ್ದಾಗ್ಲೆಲ್ಲ ಸೋಲ್ತೀರಾ. ಅದೇನ್ ವಿಷಯ ಅಂತ ನೇರವಾಗಿ ಹೇಳಿ. ಮಕ್ಕಳೆಲ್ಲರೂ ದೊಡ್ಡವರಾದ್ರೂ ನೀವು ಮಾತ್ರ ಇನ್ನೂ ಮಗು ತರಾನೇ ಆಡ್ತಿದ್ದೀರಲ್ಲ. ನಂಗೆ ಯಾವಾಗ್ಲೂ ಮಗು ತರಾನೇ ಇರಬೇಕು ಅಂತ ಆಸೆ ಕಾವೇರಿ. ಈ ಸಂಸಾರ ತಾಪತ್ರೆಗಳು, ಆತಂಕಗಳು, ಜವಾಬ್ದಾರಿಗಳು ಇದನ್ನೆಲ್ಲ ನೀನೇ ವಹಿಸ್ಕೊಂಡಿರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗಿದೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಾವೇರಿ. ಮದುವೆ ಆದಾಗ ಹೆಂಡತಿನ ಮನೆ ಕರ್ಕೊಂಡು ಬಂದೆ, ಆದ್ರೆ ನೀನು ನನಗೆ ಹೆಂಡತಿನೂ ಆದೆ, ನಾನು ಮಗು ಆದಾಗ ಅಮ್ಮನೂ ಆದೆ. ಕಷ್ಟ ಬಂದಾಗ ಕ್ಲೋಸ್ ಫ್ರೆಂಡ್ ಆದೆ, ಕೈ ಹಿಡಿದು ಧೈರ್ಯ ಹೇಳ್ದೆ. ಯಾವಾಗ್ಲೂ ಜೋಕರ್ ತರ ಮಾತಾಡ್ಕೊಂಡಿದ್ಬಿಡೋ ನನ್ನಂತವನ್ ಕಣ್ಣಲ್ಲೂ ಇದನ್ನೆಲ್ಲ ನೆನಪಿಸ್ಕೊಂಡಾಗ ಕಣ್ಣೀರು ಬರುತ್ತೆ ಕಾವೇರಿ. ಇವತ್ತು ಯಾಕೆ ಇದ್ದಕ್ಕಿದ್ದ ಹಾಗೆ ಇಂಥ ಮಾತುಗಳು? ನೇರವಾಗಿ ವಿಷಯಕ್ಕೆ ಬನ್ನಿ. ಕಾವೇರಿ, ನೀನು ಹೇಳ್ತಿರ್ತೀಯಲ್ಲ ಸುಳ್ಳು ಹೇಳ್ಬಾರ್ದು ಅಂತ. ನಿಜ ಹೇಳ್ತೀನಿ ಕಣೆ, ನನಗೆ ಅದ್ರ ಬಗ್ಗೆ ತುಂಬಾ ಗೌರವ ಇದೆ. ಆದ್ರೆ ಕಷ್ಟ ಆಗುತ್ತೆ ಕಣೆ. ಎಲ್ಲಿ ಗೊತ್ತಿಲ್ಲದೆ ಎಷ್ಟೋ ಸಲ ಆಗೊಂದು ಈಗೊಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಆದ್ರೆ ದೊಡ್ಡ ಸುಳ್ಳಲ್ಲ, ಸಣ್ಣ ಪುಟ್ಟದ್ದು. ನಿನ್ನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು, ನೀನು ಕೋಪಿಸ್ಕೋಬಾರ್ದು ಅಂತ. ನನಗೆ ಗೊತ್ತಿದೆ. ಕ್ಷಮಿಸ್ತೀಯ ಅಲ್ವಾ? ಕ್ಷಮಿಸ್ಬಿಟ್ಟಿದ್ದೀನಿ. ಪ್ರೀತಿ ಅನ್ನೋದೊಂದಿದ್ರೆ ಎಂತೆಂಥ ತಪ್ಪುಗಳು ಕೂಡ ಮನ್ನಾ ಆಗ್ಬಿಡ್ತವೆ. ಅದಕ್ಕೆ ಪ್ರೀತಿ ಶಕ್ತಿನೂ ಹೌದು, ವೀಕ್ನೆಸ್ಸು ಹೌದು. ಆ ಪ್ರೀತಿ ಅನ್ನೋದೊಂದಿದ್ರೆ ಮಾತಾಡದೇ ಇದ್ರೂ ಕೂಡ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೋಬಹುದು. ನೀವು ಆಡ್ತಿರೋ ಮಾತುಗಳನ್ನೆಲ್ಲ ಹೊರತುಪಡಿಸಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಆತಂಕ ಕಾಡ್ತಿದೆ. ಆಡದೇ ಇರೋ ಒಂದು ಮಾತು ಗಂಟ್ಲಲ್ಲೇ ಉಳ್ಕೊಂಡ್ಬಿಟ್ಟಿದೆ. ನುಂಗ್ಕೋಬೇಡಿ, ಅದೇನು ಅಂತ ಹೇಳಿ. ಅತ್ತೆ, ಮಾವ, ಚೂರ್ಣ ನೀರು ಇಲ್ಲಿ ತರ್ತೀನಿ. ಇಲ್ಲಿದೆ, ಕೊಡ್ಬಿಡಿ. ಕಾವೇರಿ, ಅದು ಆ ಮಾತು ಏನು ಅಂತಂದ್ರೆ, ನಿನ್ನನ್ನ ಜೊತೆಲಿ ಕರ್ಕೊಂಡೋಗಿ ಒಂದು ಸೀರೆ ಕೊಡಿಸ್ಬೇಕು ಅಂತ. ಸೀರೆನಾ? ಯಾಕೇನ್ ವಿಶೇಷ? ವಿಶೇಷ ಅದು ವ್ಯಾಲೆಂಟೈನ್ಸ್ ಡೇ ಅಂತ. ಸಾರಿ. ವ್ಯಾಲೆಂಟೈನ್ಸ್ ಡೇ ಆಗೋಯ್ತು. ಆದ್ರೆ ಏನಂತೆ, ಬಿಲೇಟೆಡ್ ಅಂತ ಅನ್ಕೋ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನೀವು ನನಗೆ ಸೀರೆ ಕೊಡಿಸ್ತೀರಾ? ಲವ್, ಪ್ರೀತಿ. ಸರಿ, ನಡೀರಿ. ಈಗ್ಲೇ, ಈ ಕೂಡ್ಲೆ? ಈಗ್ಲೇ ನಡೀರಿ. ಥ್ಯಾಂಕ್ ಯು. ಅಲ್ಲ, ಲೇಟ್ ಆದ್ರೆ ಗೋವಿಂದ. ಗೋವಿಂದ ಅಲ್ಲ, ಅದು ನನ್ನ ಮಾತು, ನನ್ನ ಕತೆ. ಗೋವಿಂದ ಅಂದ್ರೆ ನೀನು ಬೇಗ ರೆಡಿ ಆಗು, ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಒಟ್ಟಿಗೆ ಹೋಗೋಣ.
ಯಾಕಪ್ಪ ಇಷ್ಟು ಲೇಟು? ಇನ್ನೇನು ಚೂಟಿ ಬಂದ್ಬಿಡ್ತಾಳೆ. ಅದು ಮಾತಾಡ್ತಾ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಹೋದ ಉದ್ದೇಶನೇ ಮರ್ತ್ಬಿಟ್ಟೆ. ಈಗ ಹೊರಟಿದ್ದಾಳೆ, ರೆಡಿ ಆಗ್ತಾ ಇದ್ದಾಳೆ. ಇನ್ನು 5 ನಿಮಿಷದಲ್ಲಿ ನಾವಿಬ್ರು ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀವಿ. ನೀನೇನು ಯೋಚನೆ ಮಾಡ್ಬೇಡ. ಮಧು ಯಾವ ಕ್ಷಣ ಬೇಕಾದ್ರೂ ಬಂದ್ಬಿಡ್ಬಹುದು. 5 ನಿಮಿಷದೊಳಗೆ ಬಂದ್ಬಿಟ್ರೆ ಏನ್ ಮಾಡೋದು ಮಾವ? ಹಾಗಾದ್ರೆ ಮಧುಗೊಂದು ಫೋನ್ ಮಾಡು. ಎಲ್ಲಿದ್ದಾಳೆ? ಫೋನ್ ಮಾಡಬಿ. ಸರಿ ಸರಿ. ಮತ್ತೆ ನಾ ಕಷ್ಟಪಟ್ಟು ಹೊರಡಿಸಿದ್ದೀನಿ. ಲೋ ಮಧು, ಲೋ ಅಭಿ, ಮಧುನ ಬರೋದಕ್ಕೆ ತಡೆಯಕ್ಕೆ ಆಗದೆ ಹೋದ್ರು ಲೇಟಾಗಿ ಬರೋ ಹಾಗೆ ಮಾಡೋ. ಹಾ ಮಧು, ಏನಬಿ, ಯಾಕೆ ಫೋನ್ ಮಾಡಿದೆ? ಈಗ ನೀನ್ ಎಲ್ಲಿದ್ಯಾ? ಇಲ್ಲೇ ನಿಮ್ಮ ಮನೆಯಿಂದ 2 ರೋಡ್ ಆಚೆಗಿದ್ದೀನಿ. ಸರಿ, ನೀನ್ ಅಲ್ಲೇ ಇರೋ, ನಾನೇ ಅಲ್ಲಿಗೆ ಬರ್ತಿದ್ದೀನಿ. ಓಕೆ? ಎಕ್ಸ್ಕ್ಯೂಸ್ ಮೀ, ನಾನ್ ಬರ್ತಿರೋದು ನಿಮ್ಮ ಅಮ್ಮನ್ ಮೀಟ್ ಮಾಡೋದಕ್ಕೆ, ನಿನ್ನಲ್ಲ. ನೀನ್ ಅಲ್ಲೇ ಇರು, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಒಂದೇ 1 ನಿಮಿಷ. ನೀನ್ ಬರೋಕ್ ಹೋಗ್ಬೇಡ, ನಾನೇ ಅಲ್ಲಿಗೆ ಬರ್ತಿದ್ದೀನಿ. ಹಲೋ ಹಲೋ. ಅಭಿ, ಯಾರಿಗೋ ಬರೋದು ಬೇಡ ಅಂತಿದ್ದೆ, ಯಾರಿಗೆ? ಅಮ್ಮ, ಅದು ಆಫೀಸ್ ಕೊರಿಯರು ಬರೋದು ಲೇಟ್ ಆಗ್ತಿದೆ. ನಾನು ಹೊರಡಬೇಕು, ಬೇಗ ಬಾ ಅಂತ ಹೇಳ್ತಿದ್ದೆ. ಹೌದಾ? ಅಭಿ, ನೀನ್ ಎಲ್ಲಿಗಾದ್ರೂ ಹೊರಡೋದಿತ್ತು ಅಂದ್ರೆ ಹೊರಡು. ನಾವು ಕೊರಿಯರ್ ಬಂದ್ಮೇಲೆ ಅದನ್ನ ತಗೊಂಡು ಸ್ವಲ್ಪ ಲೇಟಾಗಿ ಹೋಗ್ತೀವಿ, ಅಲ್ವೇನ್ರಿ? 10 ನಿಮಿಷ ಲೇಟಾಗಿ ಹೋದ್ರೆ ಆಯ್ತು. ಬೇಡ ಬೇಡ, ನೀವು ಹೊರಡಿ, ನಿಮಗೆ ಲೇಟ್ ಆಗುತ್ತೆ ಅಲ್ವೇನಪ್ಪ? ಹೌದೌದು ಕಾವೇರಿ, ಬಾಬಾ ನಮಗೆ ಲೇಟ್ ಆಗದೆ, ಬಾ. ಹಲೋ, ನಾನು ಜಮುನಾ. ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ, ನಿನ್ ಮಗನಿಗೆ ಬೇರೆ ಹುಡುಗಿ ಹುಡ್ಕೋ ತರ ತುರಿಲಿದ್ಯಾ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ನ ಎಚ್ಚರಿಸೋಣ ಅಂತ ಬಂದೆ. ಜಮುನಾ ಇರಬಹುದಾ? ಅವಳೇ ಅನ್ಸುತ್ತೆ. ನನಗೊತ್ತು ನೀನ್ ಯಾಕಿಷ್ಟು ಅರ್ಜೆಂಟ್ ಆಗಿ ನಿನ್ನ ಮಗನ ಮದುವೆ ತಯಾರಿಲಿದ್ಯಾ ಅಂತ. ನಾನು ನಿಮ್ ಮನೆಗೆ ಕಾಲಿಡೋದ್ರೊಳಗೆ, ನನ್ನ ಕೈ ನಿಮ್ ಮನೆಗೆ ಸೇರೋದ್ರೊಳಗೆ ನಿನಗಿರೋ ದೊಡ್ಡ ಚಾಲೆಂಜ್ ನ ಸೇಫ್ ಆಗಿ ಸೆಟ್ಲ್ ಮಾಡ್ಕೊಂಡ್ಬಿಡೋಣ ಅಂತ ಅಲ್ವಾ? ಕಾವೇರಿ, ಬೆವರು ಒರೆಸ್ಕೋ.
ಮಾತು, ತಗೊಳ್ಳೋ ನಿರ್ಧಾರ, ಆಡೋ ಉಸಿರಾಟನೂ ಸೇರಿ ಪ್ರತಿಯೊಂದು ನನಗೆ ಕೇಳಿಸ್ತಿರುತ್ತೆ. ನೀನ್ ಅಂದ್ಕೊಂಡಷ್ಟು ಸುಲಭವಾಗಿ ನಿನ್ನ ಮಗನ ಮದುವೆ ನಡೆಯೋದಿಕ್ಕೆ ನಾನು ಬಿಡೋದಿಲ್ಲ. ಅಷ್ಟ್ರೊಳಗೆ ನಾನ್ ಬಂದ್ಬಿಡ್ತೀನಿ. ಬಾಯ್. ನೀವು ಹೋಗ್ಬಿಟ್ಟು ಬನ್ನಿ. ನಾವು ಹೋಗ್ತೀವಿ, ನಮಗೆ ಗೊತ್ತಿದೆ. ಅಭಿ ಎಲ್ಲಿ? ಅದು